ಪ್ರೀತಿಯ ಸ್ನೇಹಿತರೆ, ಏನಿದು ಪ್ರತಿ ಸರಿ ದೋಸೆ, ಇಡ್ಲಿ, ಬಾತು, ಚಿತ್ರಾನ್ನ ಇವುಗಳನ್ನೇ ತೋರಿಸ್ತಾನೆ ಅಂದ್ಕೊಂಡಿದ್ದೀರಾ? ಇದೊಂದು ವಿಶೇಷವಾದ ಮಸಾಲೆ ದೋಸೆ ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಅಥವಾ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನಮಗೆ ಸಂಪೂರ್ಣ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ಇದು ನನ್ನ ಚಾನಲಲ್ಲ, ನಿಮ್ಮ ಚಾನಲ್ಲು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮ ಬೆಂಬಲ ನನಗೆ ಕೊಡಿ. ಈಗ ವಿಡಿಯೋ ಕಂಟಿನ್ಯೂ ಆಗುತ್ತೆ, ಸಂಪೂರ್ಣವಾಗಿ ನೋಡಿ. ಹಾಯ್, ಹಲೋ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ನೋಡಿ, ನಾನಿಲ್ಲಿ ದೋಸೆಗೆ ನೆನೆ ಹಾಕಿದ್ದೆ. ಈ ಪಾವ್ನಲ್ಲಿ 3 ಪಾವು. ಇದೇನು ಅಕ್ಕಿ ರೀತಿ ಇದೆ ಅನ್ಕೋತಿದ್ದೀರಾ? ನಾನು ಖಾರದ ಪುಡಿ ಬೇಯಿಸಿದ್ನಲ್ಲ, ಅದಕ್ಕೆ ಕೊನೆಯಲ್ಲಿ ಅಕ್ಕಿ ಹಾಕ್ತೀವಲ್ಲ, ಆ ಅಕ್ಕಿ 2 ಪಾವು ಅಕ್ಕಿ ಹಾಕ್ಕೊಂಡು ಹೋಗಿದ್ದೆ. ಅದು ಮರ್ತೇ ಹೋಗಿತ್ತು, ಹಾಗೆ ಇಟ್ಬಿಟ್ಟಿದ್ದೆ. ಆ ಅಕ್ಕಿ ಜೊತೆಗೆ ಇನ್ನೊಂದು ಪಾವು ಅಕ್ಕಿ ಹಾಕ್ಕೊಂಡು 3 ಪಾವು. ಇದು ಸೊಸೈಟಿ ಅಕ್ಕಿ. ಚೆನ್ನಾಗಿ ತೊಳೆದು ಹಾಕಿದ್ದೀನಿ. ಆದರೂ ಅದ್ರ ಬಣ್ಣ ಹೋಗಿಲ್ಲ, ಪರವಾಗಿಲ್ಲ, ಹಾಗೇ ಇರಲಿ, ಏನು ತೊಂದರೆ ಇಲ್ಲ. ಈಗ ರುಬ್ಬಣ. ಇದೇ ಪಾವ್ನಲ್ಲಿ 3/4 ಪಾವು ಉದ್ದಿನ ಬೇಳೆ, ನಿಮಗೆ ಉದ್ದಿನ ಕಾಳು ಇದ್ದರೂ ನಡೆಯುತ್ತೆ. ಇದೇ ಪಾವ್ನಲ್ಲಿ ಅರ್ಧ ಪಾವು ಗಟ್ಟಿ ಅವಲಕ್ಕಿ. ಇದಿಷ್ಟನ್ನು ಬೆಳಗ್ಗೆ ನೆನೆ ಹಾಕಿದ್ದೆ, ಸುಮಾರು 7 ಗಂಟೆಗಳ ಕಾಲ ಆಯಿತು. ಈಗ ಇದನ್ನು ರುಬ್ಕೊಂಬಿಡೋಣ. ಫಸ್ಟು ಉದ್ದಿನ ಬೇಳೆ ರುಬ್ಕೊತೀನಿ, ನಂತರ ಅಕ್ಕಿ ಅವಲಕ್ಕಿಯನ್ನು ರುಬ್ಕೊತೀನಿ ನಾಳೆ ದೋಸೆಗೆ. ಇನ್ನು ರುಬ್ಬಿ ಉಪ್ಪು ಹಾಕಿದ ನಂತರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ರುಬ್ಬಿ ಉಪ್ಪಾಕಿ ನನ್ನ ಅಂಗೈನಲ್ಲಿ ಚೆನ್ನಾಗಿ 1 ನಿಮಿಷದಷ್ಟು ಚೆನ್ನಾಗಿ ತಿರುವಿದ್ದೀನಿ. ಈಗ ಇದನ್ನು ಮುಚ್ಚಿಟ್ಬಿಡ್ತೀನಿ, ಬೆಳಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಯ್, ಹಲೋ, ನಮಸ್ತೆ, ಶುಭೋದಯ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ರಾತ್ರಿ ನಿಮಗೆ ತೋರಿಸಿದ್ದೆ ದೋಸೆ ಸಂಪಣ ರುಬ್ಬಿ ಉಪ್ಪಾಕಿ ತಿರುವಿ ಎಲ್ಲ ಇಟ್ಟಿದ್ದು. ಈಗ ನೋಡೋಣ ಹೇಗಾಗಿದೆ ಅಂತ. ಆಹಾ, ನೋಡಿ ಎಷ್ಟು ಚೆನ್ನಾಗಿ ಉಪ್ಪುಕೊಂಡು ಬಂದಿದೆ. ಈಗ ನಾನು ಇದಕ್ಕೆ ಇನ್ನೇನು ಮಿಕ್ಸ್ ಮಾಡ್ತೀನಿ ಅನ್ನೋದನ್ನು ಮುಂದೆ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಇದರಲ್ಲಿ ನನಗೆ ಎಷ್ಟು ಬೇಕೋ ಸಂಪಣ ಅಷ್ಟು ಮಾತ್ರ ತೊಗೊತೀನಿ. ಇನ್ನು ಮಿಕ್ಕಿದ್ದನ್ನು ಹಾಗೆ ಫ್ರಿಡ್ಜ್ಗೆ ಇಟ್ಕೊತೀನಿ. ನಾನು ತಗೊಂಡಿರ್ತಕ್ಕಂಥ ಸಂಪಣಕ್ಕೆ ಏನು ಮಿಕ್ಸ್ ಮಾಡ್ಕೊತೀನಿ ಅನ್ನೋದನ್ನು ಈಗ ಸ್ವಲ್ಪದರಲ್ಲೇ ನಾನು ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಪಲ್ಯ ಚಟ್ನಿನ ರೆಡಿ ಮಾಡ್ಕೊಂಬಿಡ್ತೀನಿ. ನಂತರ ದೋಸೆ ಹಾಕೋದನ್ನು ನಿಮಗೆ ಶೇರ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ಪಲ್ಯ ರೆಡಿಯಾಗಿದೆ, ಚಟ್ನಿ ರೆಡಿಯಾಗಿದೆ, ಆಯಿತಾ? ಈಗ ನನಗೆ ಎಷ್ಟು ದೋಸೆ ಸಂಪಣ ಬೇಕೋ ಅಷ್ಟು ನಾನು ಈ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಏನೇನು ರುಬ್ಕೋತೀನಿ ಗೊತ್ತಾ? ನಾನು ನೋಡಿ, ಕಡಲೆಬೇಳೆ ನೆನೆ ಹಾಕಿದ್ದೀನಿ. ನಾನು ಯಾವ ಪಾವಲ್ಲಿ ಅಕ್ಕಿ ಎಲ್ಲ ತೊಗೊಂಡಿದ್ನೋ ಅದೇ ಪಾವಲ್ಲಿ ಅರ್ಧ ಪಾವಿಗಿನ ಸ್ವಲ್ಪ ಜಾಸ್ತಿ ಕಡಲೆಬೇಳೆಯನ್ನು ನೆನೆ ಹಾಕ್ಕೊಂಡಿದ್ದೆ ಒಂದು 3 ಅವರ್ಸಿಂದ. ಈಗ ನೀವು ರಾತ್ರಿನೇ ಬೇಕಾದ್ರೆ ನೆನೆ ಹಾಕ್ಕೋಬೋದು, ನಾನು ಬೆಳಗ್ಗೆ ಎದ್ದು ನೆನೆ ಹಾಕಿದ್ದೆ. ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ನಾನು ಮಸಾಲೆ ದೋಸೆಗೆ, ಈ ರೀತಿಯ ಮಸಾಲೆ ದೋಸೆಗೆ ಕೆಂಪು ಚಟ್ನಿಯನ್ನು ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ರುಬ್ಬಿ ಇದಕ್ಕೆ ಹಾಕ್ಕೊಂಡು ನಂತರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ರೀತಿಯಾಗಿಯೂ ಮಾಡಿ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ನೋಡಿ, ಈ ಹದದಲ್ಲಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿಗೆ ಇರಲಿ, ಯಾಕೆಂದರೆ ದೋಸೆ ಸಂಪಣ ಸ್ವಲ್ಪ ತೆಳೆ ಇರುತ್ತಲ್ವ, ತೆಳ್ಳಗಿರುತ್ತೆ. ನಾವು ಇದನ್ನು ತೆಳ್ಳಗೆ ಮಾಡ್ಕೊಂಬಿಟ್ರೆ ದೋಸೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಇದೆಲ್ಲ ನಿಮಗೆ ಗೊತ್ತಿದೆ. ಈಗ ಇದನ್ನು ನಾನು ಮಿಕ್ಸ್ ಮಾಡ್ಕೊತೀನಿ. ಕೆಲವರು ಇದಕ್ಕೆ ಶುಂಠಿ ಹಾಕಿ ರುಬ್ಕೊತಾರೆ, ನಾನೇನು ಬಳಸ್ತಾ ಇಲ್ಲ. ಈಗ ನಾನು ಈ ದೋಸೆ ಸಂಪಣಕ್ಕೆ ಮಿಕ್ಸ್ ಮಾಡಿ ಇದನ್ನು ಹದ ನೋಡ್ಕೊತೀನಿ. ನಾನು ಉಪ್ಪು ಮೊದಲೇ ಹಾಕಿದ್ದೆ. ನಿಮಗೇನಾದರೂ ಕೆಲವರಿಗೆ ಉಪ್ಪು ಕಡಿಮೆ ಇದ್ದರೆ ಬೇಕಾದ್ರೆ ನೀವು ಇದನ್ನು ಹಾಕಿ ತಿರ್ಗಾ ಟೇಸ್ಟ್ ನೋಡಿ ಉಪ್ಪನ್ನು ಹಾಕ್ಕೋಬೋದು. ಈಗ ಇದನ್ನು ಮಿಕ್ಸ್ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಮಾಮೂಲಿ ಹದ ಸಾಕಾಯಿತು, ಕರೆಕ್ಟಾಗಿದೆ. ನಾನು ಅದಕ್ಕೆ ಸಹ ಜಾರ್ನು ಸಹ ತೊಳೆದು ನೀರು ಹಾಕ್ಕೊಂಡಿಲ್ಲ. ಈ ಹದನೇ ಸಾಕು. ಇನ್ನು ತೆಳ್ಳಗಾಗ್ಬಿಟ್ರೆ ದೋಸೆ ಚೆನ್ನಾಗಿ ಬರೋದಿಲ್ಲ. ನೋಡಿದ್ದೀರಲ್ವ? ನೀವು ಒಮ್ಮೆ ಮಾಡ್ಕೊಳ್ಳಿ, ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಇದಕ್ಕೆ ನೀವು ಎಣ್ಣೆ ಆದರೂ ಹಾಕ್ಕೊಳ್ಳಿ, ತುಪ್ಪ ಆದರೂ ಹಾಕ್ಕೊಳ್ಳಿ, ಬೆಣ್ಣೆ ಆದರೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ದೋಸೆ ಹಾಕ್ತೀನಿ, ನಿಮಗೆ ಶೇರ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ನಾನು ದೋಸೆ ಹಂಚಿಟ್ಟಿದ್ದೀನಿ. ಇದನ್ನು ತೊಗೊಂಡು ಸುಮಾರು 10-12 ವರ್ಷ ಆಯಿತು. ನಾನು ಆವಾಗ ನಿಮಗೆ ತೋರಿಸಿದ್ದೀನಿ, ಹಳೆ ವೀಡಿಯೋಲೆಲ್ಲ ನೋಡಿರ್ತೀರ. ಈಗ ಈ ದೋಸೆ ಹಂಚು ಕಾದು ಬಂದಿದೆಯಾ ನೋಡೋಣ. ಹಾಂ, ನೋಡಿದ್ರಲ್ಲ, ದೋಸೆ ಹಂಚು ಕಾದು ಬಂದಿದೆ. ಅದಕ್ಕೆ ನೀರು ಹಾಕಿದ್ಮೇಲೆ ಒಂದು ಮಡಿ ಬಟ್ಟೆಯಲ್ಲಿ ಒರೆಸ್ಕೊಂಬಿಡೋಣ. ಇದೆಲ್ಲರೂ ಸರ್ವೇ ಸಾಮಾನ್ಯ, ಎಲ್ಲರೂ ಮಾಡ್ತೀರಾ, ಇದರಲ್ಲೇನು ವಿಶೇಷತೆ ಏನೂ ಇಲ್ಲ. ಈಗ ದೋಸೆ ಸಂಪಣ ಬಿಡೋಕ್ಕೂ ಮುಂಚೆ ಒಂದು ಸರಿ ಚೆನ್ನಾಗಿ ತಿರುವ್ಕೋಬೇಕು. ತಿರುವ್ಕೊಂಡು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ.
ಮರಿಬೇಡಿ, ಇಲ್ಲಾಂದರೆ ಅಡಿ ಹತ್ತು ಬಿಡುತ್ತೆ. ಈಗ ಸಂಪಣವನ್ನು ಬಿಡೋಣ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಈಗ ಇದಕ್ಕೆ ನೀವು ಎಣ್ಣೆ ಆದರೂ ಹಾಕ್ಕೊಳ್ಳಿ, ಬೆಣ್ಣೆ ಆದರೂ ಹಾಕ್ಕೊಳ್ಳಿ, ತುಪ್ಪ ಆದರೂ ಹಾಕ್ಕೊಳ್ಳಿ, ಅದು ನಿಮಗೆ ಸೇರಿದ್ದು. ಈಗ ನಾನು ಐ ಫ್ಲೇಮ್ಗೆ ಇಟ್ಕೊಂಡಿದ್ದೀನಿ. ಈಗ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ನಂದಿನಿ ತುಪ್ಪವನ್ನು ಹಾಕೋತಾ ಇದ್ದೀನಿ. ಇವತ್ತು ಕಾಣ್ತಾ ಇದೆ ಅಲ್ವಾ ನಿಮಗೆ? ನಾನು ನಂದಿನಿ ತುಪ್ಪದಲ್ಲಿ ಈ ದೋಸೆಯನ್ನು ಮಾಡ್ತಾಯಿದ್ದೀನಿ. ನೀವು ಬೆಣ್ಣೆ ಇದ್ದರೆ ಬೆಣ್ಣೆಯನ್ನು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಮಾತ್ರ. ನಾನು ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಈಗ ನಾನು ಮಸಾಲೆ ದೋಸೆ ಖಾರ ಆಡಿಸ್ಕೊಂಡಿದ್ನಲ್ಲ ಅದನ್ನು ಹಾಕ್ತೀನಿ. ಇಲ್ಲಿ ನಾನು ಒಂದೇ ಕಡೆ ದೋಸೆಯನ್ನು ಬೇಯಿಸ್ಕೊತಾ ಇರೋದು, ನಾನು 2 ಕಡೆ ದೋಸೆಯನ್ನು ಬೇಯಿಸ್ಕೊತಾ ಇಲ್ಲ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಮಾಡ್ಕೊಳ್ಳಿ ಇದನ್ನು. ಯಾಕೆಂದರೆ ತುಂಬ ಖಾರನೂ ಆಗಿಬಿಡುತ್ತೆ. ನಮ್ಮ ಮನೇಲಿ ಅಷ್ಟೊಂದು ಖಾರ ಯಾರೂ ತಿನ್ನೋದಿಲ್ಲ. ಇದು ಹಾಕ್ತಾಯಿದ್ರೆ ಮಸಾಲೆ ದೋಸೆ ಘಮ್ ಅಂತ ಸ್ಮೆಲ್ ಬರುತ್ತೆ. ಸ್ನೇಹಿತರೆ ನೋಡಿ, ಬೆಂದು ಬಂದಿದೆ. ಮತ್ತು ನಾನು ಈ ಬಟಾಣಿ ಮಿಶ್ರಿತ ಆಲೂಗೆಡ್ಡೆ ಪಲ್ಯ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಮ್ಮೆ ಮಾಡ್ಕೊಳ್ಳಿ. ಎಲ್ಲರೂ ಮಾಡಿರ್ತೀರ ಅಂತ ನನ್ನ ಅನಿಸಿಕೆ. ನಾನು ತುಂಬ ದಿನ ಆಗಿತ್ತು, ಬಟ್ ನಾನು ದೋಸೆಗೆ ಪಲ್ಯ ಮಾತ್ರ ಮಾಡ್ತೀನಿ. ಮಸಾಲೆ ದೋಸೆ ಮಾಡಿ ತುಂಬ ದಿನ ಆಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ, ನೀವೇ ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ಮಾಡ್ತೀರಾ ಅಲ್ವಾ? ಮಾಡ್ಕೊಂಡು ತಿನ್ನಿ, ಕಮೆಂಟಲ್ಲಿ ತಿಳಿಸಿ. ಸ್ನೇಹಿತರೆ, ರುಚಿಕರವಾದ ಚಟ್ನಿಯೊಂದಿಗೆ ಪಲ್ಯದೊಂದಿಗೆ ನಾನು ದೋಸೆಯನ್ನು ತಿನ್ನೋಕೆ ಕೂತ್ಕೊಂಡಿದ್ದೀನಿ. ನೋಡಿ, ಆಹಾ ಏನು ಚೆನ್ನಾಗಿದೆ ಅಂತ ನೀವೇ ನೋಡ್ತಿದ್ದೀರಲ್ಲ. ಯಾವ ಹೋಟ್ಲಿಗೂ ಕಡಿಮೆ ಇಲ್ಲ ರೀ. ನಾವೇ ಮನೆಯಲ್ಲಿ ಅದ್ಭುತವಾದ ಎಣ್ಣೆಯೊಂದಿಗೆ ಅಥವಾ ತುಪ್ಪದೊಂದಿಗೆ ನಾವು ತಿಂಡಿ ಮಾಡಿಕೊಂಡ್ರೆ ಆರೋಗ್ಯನೂ ಉತ್ತಮವಾಗಿರುತ್ತೆ. ಈಗ ನಾನು ತಿಂದು ಹೇಳ್ತೀನಿ. ಎಷ್ಟು ಚೆನ್ನಾಗಿದೆ ಅಂತಂದರೆ ಹೇಳೋಕ್ಕೆ ಅಸಾಧ್ಯ. ಆ ತುಪ್ಪದ ಪರಿಮಳ ಏನು ಚೆನ್ನಾಗಿದೆ ಗೊತ್ತಾ? ಸೂಪರ್ ಆಗಿದೆ. ನೀವು ಮಾಡ್ಕೊಳ್ಳಿ. ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ. ನಮಸ್ಕಾರಗಳು. ಜೈ ಗಣೇಶ.